ಏನಾದ್ರೂ ಮಾತಾಡ್ಬೇಕಾ? ಏನಿಲ್ಲ ರೀ, ಹಾಗೆ ಬಂದೆ ಅಷ್ಟೇ. ಇಷ್ಟು ವರ್ಷದ ಸಂಸಾರದಲ್ಲಿ ಹೆಂಡತಿ ಸುಮ್ಮನೆ ಹಾಗೆ ಬಂದ್ಲು, ಮಾತಾಡೋದಕ್ ಬಂದ್ಲು, ಗೊತ್ತಾಗಲ್ಲ ಅಂತ ಅನ್ಕೊಂಡ್ಯಾ? ನಮ್ಮಿಬ್ರ ಮಧ್ಯ ಮಾತಿಗೆ ಸ್ಥಾನ ಕೊಟ್ಟು ಕೆಲವು ದಿನ ಮಾತ್ರ ಆಗಿದೆ. ಮತ್ತೆ ಮೌನಕ್ಕೆ ಸ್ಥಾನ ಕೊಡ್ಬೇಕು ಅಂತ ಅನ್ಕೋತಿದ್ಯಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ರೀ. ಮತ್ತೇನ್ ಮಾತಾಡಬೇಕು ಅಂತ ಬಂದಿದ್ಯೋ ಮಾತಾಡು. ಅದು ಆದ್ಯ ಬಗ್ಗೆ ಮಾತಾಡಕ್ಕೇನಿದೆ? ಆದ್ಯ ನನ್ನ ತಂಗಿ ಮಗಳು. ಆ ಅಭಿಮಾನದಿಂದನೇ ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದೆ. ಇದಕ್ ಮೊದಲು ನೀವು ಆದ್ಯನ ಇಷ್ಟಪಡದೆ ಹೋದ್ರು ಕೂಡ ಆಮೇಲೆ ಅವಳನ್ನ ಮಗಳು ಅಂತ ಸ್ವೀಕಾರ ಮಾಡಿ ಅವಳಿಗೊಂದು ಸ್ಥಾನ ಕೊಟ್ರಿ. ರಾಜಿ ಕೊಟ್ಟಷ್ಟೇ ಪ್ರೀತಿನ ಅವಳಿಗೂ ಕೊಟ್ರಿ. ಅದು ಹಳೇದು. ಅಷ್ಟು ಬದಲಾವಣೆ ಆಗಿದ್ದ ಆದ್ಯ ಇವತ್ ಯಾಕೆ ಹೀಗೆ ವರ್ತಿಸಿದ್ಲು ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ನಿಮ್ಮ ಮಾತ್ಗೂ ಬೆಲೆ ಕೊಡ್ದೆ ಈ ಮದ್ವೆನ ಬೇಡ ಅಂತ ಯಾಕೆ ಹೇಳಿದ್ಲು ಅಂತ ಒಂದು ಕ್ಷಣ ಆಲೋಚನೆ ಮಾಡಿ ನೋಡ್ರಿ. ನನಗ್ ಮನೆ ಬೇಕು, ನೀವೆಲ್ಲರೂ ಬೇಕು ಅಂತ ನಮ್ ಮಗಳ ಹಾಗೆ ಮನೇಲಿ ಬೆರ್ತೋದ ಆದ್ಯ ಈಗ ಇದ್ದಕ್ಕಿದ್ದ ಹಾಗೆ ಮದ್ವೆ ಬೇಡ ಅಂತ ಹೇಳ್ತಿದ್ದಾಳೆ ಅಂದ್ರೆ ಇದಕ್ಕೇನೋ ಒಂದು ಕಾರಣ ಇರುತ್ತೆ ರೀ. ಏನ್ ಕಾರಣ ಇರುತ್ತೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ರೀ. ಸೀನು ಅಂದ್ರೆ ಆದ್ಯನಿಗೆ ಎಷ್ಟು ಇಷ್ಟ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅಂಥವಳು ನಮ್ ಸೀನುನ ಬೇಡ ಅಂತ ಹೇಳ್ತಿದ್ದಾಳೆ ಅಂದ್ರೆ ಇಲ್ಲ, ಇದಕ್ಕೇನೋ ಒಂದು ಕಾರಣ ಅಂತೂ ಇರ್ಲೇಬೇಕು. ಬೇಡ ಅನ್ನೋ ಮಾತು ಹೇಳುವಾಗ್ಲೂ ಕೂಡ ಅವಳು ಒಳಗೆ ಒದ್ದಾಡ್ತಾ ಇದ್ದಿದ್ದನ್ನ ನಾನು ನೋಡ್ದೆ. ಆ ನೋವು ಏನು ಅನ್ನೋದನ್ನ ಅವಳು ಹೇಳ್ತಾ ಇಲ್ಲ ರೀ. ಎಲ್ಲರಿಗೂ ನ್ಯಾಯ ಕೊಡೋ ನೀವು ಆದ್ಯ ನೋವನ್ನು ಅರ್ಥ ಮಾಡ್ಕೊಂಡು